ಭಾರತದ ಮೇಲೆ ಮಿಸೈಲ್ ದಾಳಿಗೆ ಪಾಕಿಸ್ತಾನ ಯತ್ನಿಸ್ತಾ ಇದೆ. ಪಾಕಿಸ್ತಾನದ ಕ್ಷಿಪಣಿ ಹೊಡೆದುರುಳಿಸಿರೋದು ಭಾರತ ಮಿಸೈಲ್. ಹೊಡೆದುರುಳಿಸಿದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಈಗಾಗಲೇ ಭಾರತವನ್ನ ನುಗ್ತಾ ಇದ್ದಂತ ಕ್ಷಿಪಣಿಯನ್ನ ಹೊಡೆದುರುಳಿಸಿರೋದು ಮಿಸೈಲ್ ಈ ರೀತಿಯಾಗಿ ಮಾಡಿರೋದು. ಇನ್ನು ಪಂಜಾಬ್ನ ಅಮೃತ್ಸರ್ ಬಳಿ ಕೌಂಟರ್ ಕ್ಷಿಪಣಿಯನ್ನ ಹರಿಬಿಡಲಾಗಿತ್ತು. ಅಮೃತಸರದಲ್ಲಿ ಪಾಕ್ ಕ್ಷಿಪಣಿಗ ಅವಶೇಷಗಳು ಈಗ ಪತ್ತೆಯಾಗಿವೆ. ಅಮೃತಸರದತ್ತ ಗುರಿಯಿಟ್ಟು ದಾಳಿ ಮಾಡಿದಂತ ಪಾಕಿಸ್ತಾನ ನೋಡಿ, ಈಗ ಎಷ್ಟೇ ಹೇಳಿದ್ರು ಕೂಡ ನಮ್ಮ ಭಾರತ ಸೇನೆ ಅಟ್ಯಾಕ್ ಮಾಡಿದ್ದು ಪಾಕಿಸ್ತಾನದ ಮಿಲಿಟರಿ ಸೇನೆ ಮೇಲಲ್ಲ ಅಥವಾ ನಾಗರಿಕರ ಮೇಲಲ್ಲ, ಉಗ್ರರ ಅಡಗು ತಾಣಗಳ ಮೇಲೆ. ಹಾಗಿದ್ರೂ ಕೂಡ ಪಾಕಿಸ್ತಾನ ಮಾತ್ರ ನಾವು ಉಗ್ರರನ್ನು ಕೊಂದಿದ್ದೇವೆ ಅನ್ನುವಂಥ ಕಾರಣಕ್ಕೆ ನಮ್ಮ ಭಾರತೀಯ ಸೇನೆಯ ಮೇಲೆ ದಾಳಿ ಮಾಡ್ತಾ ಇದೆ. ಗಡಿ ಮೇಲೆ ಆಗಾಗ ಕ್ಷಿಪಣಿಗಳನ್ನ ಹಾರಾಡಿಸ್ತಾ ಇದ್ದಾರೆ ಅಥವಾ ಒಂದಷ್ಟು ಫೈಟರ್ ಜೆಟ್ಗಳನ್ನ ಬಿಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಪಾಕಿಸ್ತಾನ ಯಾವ ರೀತಿಯಾಗಿ ಉಗ್ರರಿಗೆ ಕುಮ್ಮಕ್ಕು ಕೊಡುತ್ತೆ ಅಂತ. ನೋಡಿ, ಯಾವ ರೀತಿಯಾಗಿ ಅಮೃತ್ಸರದ ಬಳಿ, ಪಂಜಾಬ್ನ ಅಮೃತ್ಸರ್ ಬಳಿ ಕೌಂಟರ್ ಕ್ಷಿಪಣಿಯನ್ನ ಅವರು ಹೊಡೆದುರುಳಿಸಲಾಗಿದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಮೃತಸರದಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದ್ದಾವೆ. ಈ ರೀತಿ ಪದೇ ಪದೇ ನರಿಬುದ್ಧಿ ತೋರಿಸ್ತಾನೆ ಇರುತ್ತೆ ಪಾಕಿಸ್ತಾನ. ತಮ್ಮ ಹತ್ರ ಕ್ಷಿಪಣಿ ಇದೆ, ಹಾಗೆ ಹೀಗೆ ಅಂತೇಳಿ ಈಗಾಗಲೇ ಚೀನಾ ಕೊಟ್ಟಂತ ಶಸ್ತ್ರಾಸ್ತ್ರಗಳನ್ನ ನಂಬ್ಕೊಂಡು, ಡಮ್ಮಿ ಶಸ್ತ್ರಾಸ್ತ್ರಗಳನ್ನ ನಂಬ್ಕೊಂಡು ಯುದ್ಧಕ್ಕೆ ಅಂತ ತಯಾರಾಗಿತ್ತು. ಬಟ್ ಅವೆಲ್ಲವೂ ಕೂಡ ಈಗ ಡಮ್ಮಿ ಅಂತ ಗೊತ್ತಾಗಿದೆ. ಹಾಗಿದ್ರೂ ಕೂಡ ಚೀನಾದ ಜೊತೆಗಿನ ಸ್ನೇಹ ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ಟರ್ಕಿಯಿಂದ ಕೂಡ ಕ್ಷಿಪಣಿಗಳನ್ನು ತರಿಸ್ಕೊಳ್ತಾ ಇದೆ. ಅದೆಲ್ಲದು ಯಾವುದಕ್ಕಾಗಿ? ನಾವು ನಮ್ಮ ಭಾರತ ಏನು ಉಗ್ರರ ವಿರುದ್ಧ ಹೋರಾಡ್ತಾ ಇದೆ, ಆ ಉಗ್ರರ ವಿರುದ್ಧ ಹೋರಾಡ್ತಾ ಇರುವಂಥ ಹೋರಾಟವನ್ನು ಅಥವಾ ನಮ್ಮ ಪ್ಲಾನ್ಗಳನ್ನು ಹತ್ತಿಕ್ಕಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆ. ಹಾಗಾದರೆ ಒಂದು ಬಲಿಷ್ಠವಾದಂಥ ರಾಷ್ಟ್ರಕ್ಕಿಂತ, ಭಾರತಕ್ಕಿಂತ ಇವರಿಗೆ ಉಗ್ರರ ನೆಲೆಗಳು, ಉಗ್ರರು, ಭಯೋತ್ಪಾದಕ ಚಟುವಟಿಕೆಗಳೇ ಹೆಚ್ಚು ಆಯ್ತಾ ಅಂತ ನೋಡಿ. ಯಾವ ರೀತಿಯಾಗಿ ಅವರು ಕ್ಷಿಪಣಿಯನ್ನ ಹಾರಿಬಿಟ್ಟಿದ್ರು ಅಂತ. ಆ ಕ್ಷಿಪಣಿಗಳನ್ನ ಉಡಿಸ್ ಮಾಡಲಾಗಿದೆ. ಮಿಸೈಲ್ ದಾಳಿಗೆ ಪಾಕಿಸ್ತಾನ ಯತ್ನಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಭಾರತ ಆ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ. ಆ ಕ್ಷಿಪಣಿಯ ಅವಶೇಷಗಳನ್ನು ನೀವು ಗಮನಿಸಬಹುದು.